ಡಿಸಿಎಂಡಿಕೆ ಬ್ರದರ್ಸ್ಗೆ ಸಂಕಷ್ಟವೋ ಸಂಕಷ್ಟ. ಇಡಿ ವಿಚಾರಣೆಗೆ ಹಾಜರಾಗಿರುವಂತಹ ಡಿಕೆ ಸುರೇಶ್, ಐಶ್ವರ್ಯ ಗೌಡ ಕೇಸ್ನಲ್ಲಿ ಡಿಕೆ ಸುರೇಶ್ ವಿಚಾರಣೆಯಾಗ್ತಾ ಇದೆ. ಡಿಸಿಎಂಡಿಕೆ ಬ್ರದರ್ಸ್ಗೆ ಸಂಕಷ್ಟವೋ ಸಂಕಷ್ಟ. ಇಡಿ ವಿಚಾರಣೆಗೆ ಹಾಜರಾಗಿರುವಂತಹ ಡಿಕೆ ಸುರೇಶ್, ಐಶ್ವರ್ಯ ಗೌಡ ಕೇಸ್ನಲ್ಲಿ ಡಿಕೆ ಸುರೇಶ್ ವಿಚಾರಣೆ. ಆಸ್ತಿಗೆ ಸಂಬಂಧಿಸಿದಂತಹ ದಾಖಲೆಯನ್ನ ನೀಡಿರುವಂತಹ ಡಿಕೆ ಸುರೇಶ್, ನನಗೂ ಐಶ್ವರ್ಯ ಗೌಡಗೂ ಸಂಬಂಧವಿಲ್ಲ, ಹೀಗಿದ್ದು ವಂಚನೆ ಪ್ರಕರಣಕ್ಕೆ ತಳುಕು ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದ್ರೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ, ಮಾಡ್ಲಿ, ಸಹಕಾರವನ್ನು ಕೊಡ್ತೇನೆ. ಇಡಿ ವಿಚಾರಣೆಯ ಬಳಿಕ ಬಬೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಅವರ ಮಾತು ಇದಾಗಿತ್ತು. ಎಸ್ ವೀಕ್ಷಕರೇ, ಐಶ್ವರ್ಯ ಗೌಡ ಕೇಸ್ ಗೊತ್ತೇ ಇದೆಯಲ್ಲ, ಡಿಕೆ ಸುರೇಶ್ ಅವರ ತಂಗಿ ಅಂತ ಹೇಳಿಕೊಂಡು ಎಲ್ರಿಗೂ ಕೂಡ ಮೋಸ ಮಾಡಿ ಅದರಲ್ಲಿ ತಗಲಾಕೊಂಡಿದ್ದಂತಹ ಒಂದು ಕೇಸ್ನಲ್ಲಿ ತಗಲಾಕೊಂಡಿರುವಂತಹ ಐಶ್ವರ್ಯ ಗೌಡ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಸುರೇಶ್ ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಇಡಿ. ಐಶ್ವರ್ಯ ಗೌಡ ಕೇಸ್ನಲ್ಲಿ ಡಿಕೆ ಸುರೇಶ್ ಅವರ ವಿಚಾರಣೆ ನಡೀತಾ ಇರುವಂಥದ್ದು. ಆಸೆಗೆ ಸಂಬಂಧಪಟ್ಟಿರುವಂತಹ ದಾಖಲೆಯನ್ನ ನೀಡಿದಂತಹ ಡಿಕೆ ಸುರೇಶ್ ಅವರು, ನನಗೂ ಐಶ್ವರ್ಯಗೂ ಯಾವುದೇ ಸಂಬಂಧ ಇಲ್ಲಪ್ಪ, ಹೀಗಿದ್ದೂ ಕೂಡ ವಂಚನೆ ಪ್ರಕರಣಕ್ಕೆ ಹಾಕಿಸ್ತಾ ಇದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ, ಅವರು ತನಿಖೆಯನ್ನ ಮಾಡ್ತಾ ಇದ್ದಾರೆ, ಮಾಡ್ಲಿ, ಸಹಕಾರವನ್ನ ಕೊಡ್ತೀನಿ. ಇಡಿ ವಿಚಾರಣೆಯ ಬಳಿಕ ಬಬೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಅವರ ಮಾತು ಇದಾಗಿತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.